ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಕಲಾವಿದರೊಬ್ಬರ ಮನೆ ಇರುವ ದಾಂಡೇಲಿಯ 14ನೇ ಬ್ಲಾಕಿನ ಟೌನ್ಶಿಪ್ ಪ್ರದೇಶದಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ. ಸಮಸ್ಯೆ ಬಗೆಹರಿಸುವಂತೆ ಸ್ಥಳೀಯರಿಂದ ಮನವಿ. ಅದು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಹೆಮ್ಮೆಯ ತಬಲಾ ಕಲಾವಿದ KL ಜಮಾದಾರ್ ಅವರು ವಾಸವಿರುವ ದಾಂಡೇಲಿ ನಗರದ 14ನೇ ಬ್ಲಾಕಿನ ಟೌನ್ಶಿಪ್ ಪ್ರದೇಶ. ಅಂದಹಾಗೆ ಕಳೆದ 1 ವರ್ಷದಿಂದ ಈ ಪ್ರದೇಶಕ್ಕೆ ಸಮರ್ಪಕವಾಗಿ ಕುಡಿಯುವ ನೀರು ಪೂರೈಕೆಯಾಗದೆ ಸ್ಥಳೀಯ ಜನತೆಗೆ ಪ್ರತಿನಿತ್ಯ ಸಮಸ್ಯೆ ಎದುರಾಗಿದೆ. ಕಳೆದ 6-7 ತಿಂಗಳಿನಿಂದ ನಗರಸಭೆಗೆ ಭೇಟಿ ನೀಡಿ ಸಂಬಂಧಿಸಿದ ವಿಭಾಗದ ಅಧಿಕಾರಿಯವರಿಗೆ ಮನವಿಯನ್ನು ಮಾಡಿದ್ದರೂ ಕೂಡ ಮನವಿಗೆ ಸಕಾಲಿಕವಾಗಿ ಸ್ಪಂದನೆ ಸಿಕ್ಕಿಲ್ಲ. ಪ್ರತಿದಿನ ಕೇವಲ ಅರ್ಧ ಗಂಟೆಯಷ್ಟೇ ಕುಡಿಯುವ ನೀರು ಪೂರೈಕೆಯಾಗುತ್ತಿತ್ತು. ಅದು ಬಹಳ ಸಣ್ಣ ಪ್ರಮಾಣದಲ್ಲಿ ನೀರು ಬರುತ್ತಿರುವುದರಿಂದ ಯಾವುದಕ್ಕೂ ಆ ನೀರು ಸಾಲದಾಗಿದೆ. ಬಹಳ ಅಗತ್ಯವಾಗಿ ಬೇಕಾಗಿರುವ ಮೂಲಸೌಕರ್ಯವಾದ ನೀರು ಸಮರ್ಪಕವಾಗಿ ಇಲ್ಲದೇ ಇರುವುದರಿಂದ ಕಳೆದ 1 ವರ್ಷದಿಂದ ಇಲ್ಲಿಯ ಜನತೆ ಬಹಳಷ್ಟು ನೊಂದುಕೊಂಡಿದ್ದಾರೆ. ಹಾಗೆ ನೋಡಿದರೆ ನೀರಿನ ತೆರಿಗೆ, ಆಸ್ತಿ ತೆರಿಗೆಯನ್ನು ಬಹಳ ಪ್ರಾಮಾಣಿಕವಾಗಿ ಕಾಲಕಾಲಕ್ಕೆ ನಗರಸಭೆಗೆ ಪಾವತಿ ಮಾಡುತ್ತಾ ಬಂದರೂ ಇಲ್ಲಿಯ ಜನತೆಯ ನೀರಿನ ಸಮಸ್ಯೆಗೆ ನಗರಸಭೆ ಅಗತ್ಯ ಕ್ರಮ ಕೈಗೊಳ್ಳದಿರುವುದರ ಬಗ್ಗೆ ಸ್ಥಳೀಯರಿಗೆ ನೋವಿದೆ. ಸಮರ್ಪಕವಾಗಿ ಕುಡಿಯುವ ನೀರು ಪೂರೈಕೆ ಮಾಡಬೇಕೆಂದು ಸ್ಥಳೀಯ ನಿವಾಸಿಗಳು ಇಂದು ಶನಿವಾರ ಮಧ್ಯಾಹ್ನ 12:30 ಗಂಟೆ ಸುಮಾರಿಗೆ ಮಾಧ್ಯಮದ ಮೂಲಕ ನಗರಸಭೆಯನ್ನು ಆಗ್ರಹಿಸಿದ್ದಾರೆ. ನಮ್ಮ ಏರಿಯಾದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ 1 ವರ್ಷದಿಂದ ಇಲ್ಲಿ ನೀರಿನ ಸಮಸ್ಯೆ ಇದೆ. ನೀರಿನ ಸಮಸ್ಯೆ ಏನಂದರೆ ಒಂದು ಅರ್ಧ ತಾಸು ನೀರು ಬರ್ತದೆ, ಅದು ಸಪೂರ ಬರ್ತದೆ. ಸಪೂರ ಅಂದರೆ ನಾವು 1 ತಾಸಿಗೆ 1 ಕೊಡನೂ ತುಂಬಲಿಕ್ಕೆ ಆಗೋದಿಲ್ಲ, ಆ ಥರ ಸಪೂರ ಬರ್ತದೆ. ಈಗ ನಾವು ಮನವಿ ನಮ್ಮ ಮುನ್ಸಿಪಾಲ್ಟಿ ಅವರಿಗೆ ಹೋಗಿ, ಆ ಮುನ್ಸಿಪಾಲ್ಟಿ ಇಂಜಿನಿಯರ್ ಇದ್ದಾರಲ್ಲ ಮೇಡಮ್, ಅವ್ರ ಹೆಸರು ವನಿತಾ ಮೇಡಮ್ ಅವರಿಗೆ ನಾವು ಕಂಪ್ಲೇಂಟ್ ಕೊಟ್ವಿ. 2-3 ಸಲ ಕಂಪ್ಲೇಂಟ್ ಕೊಟ್ವಿ. ಓರಲಿ ಕೊಟ್ಟಿದ್ದೇವೆ, ರಿಟರ್ನ್ ಕೊಟ್ಟಿಲ್ಲ. ಆದರೆ ಅವರು ಆಯಿತು ನೋಡುವ ಅಂತ ಆಶ್ವಾಸನೆ ಕೊಟ್ಟು ಹೊರತು ಯಾವುದು ಏನೂ ಇದು ಮಾಡಿಲ್ಲ. ಎಷ್ಟು ಸಮಯ ಆಯಿತು ಮನವಿ ಕೊಟ್ಟು? ನಾವು ಒಂದು 6 ತಿಂಗಳ ಹಿಂದೆ ಹೋಗಿದ್ವಿ. ಈಗ ಮೊನ್ನೆ 1 ವಾರದ ಹಿಂದೂ ಕೂಡ ಹೋಗಿ ಕೊಟ್ಟಿದ್ದೇವೆ. ಆದರೆ ಅದರದ್ದೇನು ಪರಿಣಾಮ ಆಗಿಲ್ಲ. ಆದರೆ ಈಗ ನಿನ್ನಿಂದ ಏನೋ ಸ್ವಲ್ಪ ಡಿಗ್ಗಿಂಗ್ ವರ್ಕ್ ಸ್ಟಾರ್ಟ್ ಮಾಡಿದ್ದಾರೆ. ಅಲ್ಲಿ ವಾಲ್ ಏನೋ ಓಪನ್ ಮಾಡಿ ನೋಡುವ, ವಾಲ್ನಲ್ಲಿ ಏನೋ ಬ್ಲಾಕ್ ಆಗಿದೆ ನೋಡುವ ಅಂತೇಳಿ ಈಗ ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ಈಗ 1 ವರ್ಷದಿಂದ ನಾವು ನೀರಿಗೆ ಒದ್ದಾಡ್ತಾ ಇದ್ದೇವೆ ಸರ್. 6 ತಿಂಗಳ ಹಿಂದೆ ನೀವು ಮೌಖಿಕವಾಗಿ ಹೋಗಿ ಹೇಳಿ ಬಂದಿದ್ದೀರಿ. ಹೌದು. ಈಗ 9 ತಿಂಗಳ ನಂತರನೇ ನೀರು ಬರೋದೇನು ಅದು ಏನು ಗೊತ್ತಿಲ್ಲ. ಈಗ ಅವರು ಕೆಲಸ ಅಂತ ಮಾಡ್ತಾ ಇದ್ದಾರೆ. ಈಗ ನೋಡ್ಬೇಕು, ದೇವ್ರ ಮೇಲೆ ಆಸೆ ಇಟ್ಟಿದ್ದೇವೆ, ನೋಡ್ಬೇಕು ಈಗ ನೀರು ಬರ್ತದೆ ಇಲ್ಲ ಅಂತ ನೋಡ್ಬೇಕು. ಈಗ ಕಾದು ನೋಡ್ಬೇಕು. ಈಗ ಅವರು ವಾಲ್ ಓಪನ್ ಮಾಡಿ ಅದೇನು ಪ್ರಾಬ್ಲಮ್ ಇದೆ ಅಂತ. ಬರ್ತಾ ಅರ್ಧ ತಾಸು ಬರ್ತದೆ, ಸಪೂರ ಬರ್ತದೆ ಅಷ್ಟೇ. ಅದು ಅವರಿಗೆ ಹೇಳಿದರೆ ಅದು ಅಲ್ಲಿ ಮುಂದೆ ನೀರು ಬರ್ತದಲ್ಲ ನಿಮ್ದು ಮುಂದೆ ಟ್ಯಾಪ್ನಲ್ಲಿ ಅಷ್ಟೇ. ಅದು ಕಿಚನ್ನಲ್ಲಿ ಬರಲಿಕ್ಕೆ ನಮ್ದು ಏನು ಇದಿಲ್ಲ ಅಂತ ಹೇಳ್ತಾರೆ ಅವರು. ಸುನಿಲ್ ಬಾಬ್ಶೆಟ್ ಅಂತ. ಈಗ ಒಂದು 6-8 ತಿಂಗಳಿನಿಂದ ನೀರು ಸಲುವಾಗಿ ಓಡಾಡ್ತಾ ಇರ್ತೇವೆ. ಓಡಾಡಿದರೆ ನಮಗೆ ನೀರು ಭಾಳ ಕಮ್ಮಿ ಬರ್ತದೆ. ಪೈಪ್ಲೈನ್ ಏನಾಗದೆ ಅಂತೇಳಿ ನೋಡ್ರಿ ಅಂತ ಹೇಳಿದರೆ ಇನ್ನೂವರೆಗೆ ಯಾರು ಬಂದು ನೋಡೋದಿಲ್ಲ, ಏನಿಲ್ಲ. ಈಗ ಬಂದು ನಿನ್ನೆ ಮತ್ತು ಅವ್ರ ಹತ್ರ ಸ್ವಲ್ಪ ಇದು ಹೇಳಿದ್ದಾಗ ಸ್ವಲ್ಪ ಇವತ್ತು 2 ಜನರು ಡಿಗ್ಗಿಂಗ್ ಮಾಡ್ತಾ ಇದ್ದಾರೆ. ಅದು ಆಗಿದ ತಕ್ಷಣವೇ ಮಾಡಿಕೊಡ್ತೇವೆ ಅಂತ ಆಶ್ವಾಸನೆ ಕೊಡ್ತಾ ಇದ್ದಾರೆ. ಸಮಸ್ಯೆ ಆಗ್ತಾ ಇದೆ ಈಗ ತುಂಬ ಸಮಸ್ಯೆ. ಅಂಕಲ್, ತಮ್ಮ ಹೆಸರು? ಅಹಮದ್ ಸಾಬ್ ಎ ಕಾಜಿ. ಬಹಳ ದಿನಗಳಿಂದ ನೀರಿನ ತೊಂದರೆ ಆಗ್ತಾ ಇದೆ. ಇದ್ರ ಬಗ್ಗೆ ಎಲ್ಲರೂ ಹೋಗಿ ಹೇಳ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಇನ್ನೂ ಏನು ಅದರದ್ದು ಸಮಸ್ಯೆ ಪರಿಹಾರ ಆಗಿಲ್ಲ. ಅದು ಬೇಗನೆ ಮಾಡಿಕೊಟ್ರೆ ಒಳ್ಳೇದು. ಯಾಕಂದ್ರೆ ನೀರು ಹಿಂದೆನೆ ಕುಂತ್ರೆ ನಮ್ಮ ಬಾಕಿ ಕೆಲಸಗಳಾಗುದಿಲ್ಲ. ನಮ್ಮ ಹೆಸರು ರೂಪಾ. 6 ತಿಂಗಳಿಂದ ಸರಿ ನೀರು ಬರುವುದಿಲ್ಲ ಆಗಿದೆ. ಅಂದರೆ ಹೊರಗೆ ಬಂದರೆ ಒಳಗಡೆ ಹೊಟ್ಟೆ ಬರುವುದಿಲ್ಲ. ಅಂದರೆ ಹೊರಗಡೆ ತುಂಬ ಸಣ್ಣದಾಗಿ ಬರ್ತಾ ಇದೆ. ಮತ್ತು ಅದು ಹೇಗೆ ನಾವು ಇದು ಮಾಡಬೇಕು, ನಮ್ಗೆ ಒಳಗಡೆ ಬರದೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಆಗಿದೆ. ಕೆಲಸ ಎಲ್ಲ ಹಾಗೆ ನಿಂತು ಹೋಗ್ತದೆ. ಹೀಗಾಗಿ ಈಗ ಇದೊಂದು ಸ್ವಲ್ಪ ರಿಪೇರಿ ಮಾಡಿ ಕರೆಕ್ಟ್ ಮಾಡಿ ಕೊಟ್ಟರೆ ಒಳ್ಳೆಯದು ಅಂತ ಬೇಗ ಆದಷ್ಟು ಬೇಗ ಮಾಡಿ ಕೊಡಬೇಕಂತ ಹೇಳ್ತಾ ಇದ್ದೀನಿ. ವಾರ್ಡಿನಲ್ಲಿ ನೀರಿನ 1 ವರ್ಷದಿಂದ ಸಮಸ್ಯೆ ಇದೆ.
ಮುನ್ಸಿಪಾಲ್ಟಿದವ್ರಿಗೆ 2-3 ಸಲ ನಾವು ಕಂಪ್ಲೇಂಟ್ ಕೊಟ್ಟರು ಇನ್ನೂ ತನಕ ಸರಿಯಾಗಿ ಕೆಲಸ ಮಾಡಲಿಕ್ಕೆ ಆಗುತ್ತಿಲ್ಲ. ಅವ್ರಿಗೆ ನಮ್ಮ ವಾರ್ಡಿನ ಹಿರಿಯರು ಹೋಗಿ ಕೆಲಸ 2 ಸಲ ಕಂಪ್ಲೇಂಟ್ ಕೊಟ್ಟರು ಅವರು ಬಂದು ಸರಿಯಾಗಿ ಕೆಲಸ ಮಾಡೋಕ್ತಾ ಇರಲ್ಲ. ಹೀಗಾಗಿ ನೀರಿಂದ ದೊಡ್ಡ ಸಮಸ್ಯೆ ಆಗಿದೆ. ನೀರಂತೂ ಸರಿಯಾಗಿ ಬಳಕೆ ಮಾಡಲಿಕ್ಕೆ ಆಗುವುದಿಲ್ಲ. ಅದರ ಸಲುವಾಗಿ ದಯಮಾಡಿ ಮುನ್ಸಿಪಾಲ್ಟಿದವರು ಈ ಸರಿಯಾಗಿ ನೀರು ಬರುವಂತಹದ್ದು ಕೆಲಸ ಮಾಡಬೇಕಂತೂ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ. ಏನಮ್ಮ ಭಾಳ ಟೆನ್ಷನ್ ಅಲ್ಲಿ ಇದ್ದೀರಿ? ನೀರಿನ ಟೆನ್ಷನ್. ನೀರಿದ್ದ ಎಷ್ಟು ಭಾಳ ದಿನದಿಂದ? ಹೌದು, ಬಹಳ ತೊಂದರೆ ಆಗ್ತಾ ಇದೆ ನೀರದ್ದು. ಆ ಸುಮಿತಾ ಮೇಡಮ್ ರೆಸ್ಪಾನ್ಸ್ ತಗೊಳ್ಳೋದಿಲ್ಲ. ಹೌದು, ರೆಸ್ಪಾನ್ಸ್ ತಗೊಳ್ಳೋದಿಲ್ಲ. ಅವ್ರು ಇದ್ರು ನಮ್ಗೇನೋ ಇದೆಲ್ಲ ಮೊದ್ಲು ಇದ್ದವ್ರು ಅಂಗಡಿ ಯಾರಿದ್ದೀರ ಅವ್ರು ಒಳ್ಳೆಯವ್ರು ಇದ್ದಿದ್ರು. ಇವ್ರು ಒಂದಿನ ಬಂದು ನೋಡುದಿಲ್ಲ ಮತ್ತು ರೆಸ್ಪಾನ್ಸ್ ತಗೊಳ್ಳೋದಿಲ್ಲ. ಮನೆಗೆ ಹೆಣ್ಮಕ್ಳು ಶೋಭೆ ಅಂತೆ, ಮನೆಗೆ ಹೆಣ್ಮಕ್ಳು ಶೋಭೆ ಅಂತೆ. ಹೆಣ್ಮಕ್ಳಿದ್ದ ಮನೆಗೆ ನೀರೇ ಶೋಭೆ. ಹೌದಾ? ಅದಕ್ಕಾಗಿ ನಳಾನು ಒಳಗಿದ್ರೆ ಶೋಭೆ. ಹೌದು, ಇಲ್ಲ ಈಗ ನೀರಿಲ್ಲ, ಮುಖದಲ್ಲಿ ಬೇಜಾರಿದ್ದೀರಿ. ಹೌದು, ಡೈಲಿ ಬೇಜಾರು. ಡೈಲಿ ಬೇಜಾರು. ಎದ್ದಾಗ ನೋಡಿದ್ರೆ ನೀರೇ ಇಲ್ಲ. ಈ ನೀರ್ ಬರದ ಸಿಟ್ಟಲ್ಲಿ ಮನೆಯವ್ರಿಗೆಲ್ಲ ಬೈತಾ ಇದ್ದೀರಿ. ಹಾಗೆ ಆಗ್ತದಲ್ಲ, ಎಷ್ಟು ಡೈಲಿ ತಿರುಗಾಡ್ತಾ ಇದ್ದಾರೆ ಇವರು.